ಜಾಮೀನಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರದಲ್ಲಿ ಆರೋಪಿಯ ಅಗತ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರದಲ್ಲಿ ಆತನಿಗೆ ಜಾಮೀನನ್ನು ನೀಡಬೇಕು ಅಂಥೇಳಿ ಈ ಒಂದು ಮಹತ್ವದ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಪ್ರಮುಖ ಅಂಶವನ್ನು ಹೇಳಿದೆ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣವನ್ನು ತಗೊಂಡಾಗ ಹಲವಾರು ಪ್ರಕರಣಗಳಲ್ಲಿ ನೋಡ್ತಾ ಇರ್ತೀವಿ, ಅದರ ವಿಚಾರಣೆ ಮುಗಿದಿರುತ್ತೆ. ಚಾರ್ಜ್ ಶೀಟನ್ನು ಪೊಲೀಸ್ನವರು ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇರ್ತಾರೆ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಾರೆ. ಅದನ್ನು ಸಲ್ಲಿಸಿದ ನಂತರದೂ ಕೂಡ ಅವರು ಆರೋಪಿಗಳು ಕಸ್ಟಡಿಯಲ್ಲಿ ಇರ್ತದೆ, ಬೇಲನ್ನು ಸಿಕ್ಕಿರೋದಿಲ್ಲ. ಸೊ ಆದರೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಯಾವ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ಅವರಿಗೆ ಜಾಮೀನನ್ನು ಕೊಡ್ಬೋದು, ಯಾವಾಗ ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ವಿಚಾರಣೆ ಚಾರ್ಜ್ ಶೀಟು ಆಗಿದೆ ಅಂತಂದ ಮಾತ್ರಕ್ಕೆ ಪೂರ್ತಿ ಜಾಮೀನನ್ನು ಎಲ್ಲರಿಗೂ ಮಂಜೂರು ಮಾಡಲಿಕ್ಕೆ ಬರೋಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮನಗಾಣಬೇಕಾಗತ್ತೆ. ಸೊ ಯಾವ ಸಂದರ್ಭದಲ್ಲಿ ಕೊಡಬೇಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದನ್ನು ಈ ಒಂದು ಪ್ರಮುಖ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಅಂಶವನ್ನು ಹೇಳಿರೋದೇನು ಅಂದರೆ, ಇದು ಕಾರ್ಪೊರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಹಣವನ್ನು ವರ್ಗಾಯಿಸಬೇಕಾಗುತ್ತೆ. ಅದೇ ಸಿಮಿಲರ್ ಇರುವಂಥ ಹೆಸರು ಇರುವಂಥ ವ್ಯಕ್ತಿಗೆ ವರ್ಗಾಯಿಸಿ ಆ ಹಣವನ್ನು ವರ್ಗಾಯಿಸೋದಕ್ಕೆ ಒತ್ತಾಯವನ್ನು ಮಾಡಿರ್ತಾರೆ, ನೀಡೋದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮೇಲ್ಮನವಿದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ಆಗಿರುತ್ತೆ. ಇದು ಆಲ್ರೆಡಿ ಒಂದು ದೆಹಲಿಯಲ್ಲಿ ಕೂಡ ಒಂದು ಪ್ರಕರಣ ಆಗಿ ವಿಚಾರಣೆ ಆಗಿರುತ್ತೆ. ಇನ್ನೊಂದು ಆಗ್ರಾದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ನೀಡಲಾಗಿತ್ತು. ಅಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿ ಇದು ಸಿವಿಲ್ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿರ್ತಾರೆ. ಆನಂತರದಲ್ಲಿ ಈ ಪ್ರಸ್ತುತ ಪ್ರಕರಣವನ್ನು ಕೂಡ ವಿಚಾರಣೆಯ ಹಂತದಲ್ಲಿದ್ದು ಇದರಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಲಾಗುತ್ತೆ. ಇದರಲ್ಲಿ ನ್ಯಾಯಾಲಯ ಗಮನಿಸಿರೋದೇನು ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರೂ ಕೂಡ ಇನ್ನೂ 60 ದಿನಗಳಿಗಿಂತ ಮೇಲ್ಪಟ್ಟು ಈತನನ್ನು ಈ ಒಂದು ಮೇಲ್ಮನವಿದಾರರನ್ನು ಕಸ್ಟಡಿಗೆ ತಗೊಂಡಿದ್ರು ಕೂಡ ಇವರಿಗೆ ಬೇಲನ್ನು ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಈಗ ಆಲ್ರೆಡಿ ಚಾರ್ಜ್ ಶೀಟನ್ನು ವಿಚಾರಣೆ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಿರೋದ್ರಿಂದ ಈ ಆರೋಪಿ ಕಸ್ಟಡಿಯಲ್ಲಿ ಇರುವ ಅಗತ್ಯತೆ ಏನು ಇಲ್ಲ. ಸೊ ಆದರೆ ಇವರು ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುತ್ತೆ ಅಂಥೇಳಿ ಕಂಡೀಷನನ್ನು ಹಾಕಿ ಇಲ್ಲಿ ಬೇಲನ್ನು ಕೊಡಲಾಗುತ್ತೆ. ಅಂದರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಾದ್ದೇನು ಅಂತಂದರೆ, ಇಲ್ಲಿ ಮುಂದೆ ವಿಚಾರಣೆಗೆ ಅಂದರೆ ಈತನ ಒಂದು ಅಗತ್ಯತೆ ಇಲ್ಲ ಅಂಥೇಳಿ ಇಲ್ಲಿ ಪರಿಗಣಿಸಿರುವಂಥದ್ದು ಪ್ರಮುಖವಾದಂಥದ್ದು. ಸೊ ಅಂದರೆ ಇಲ್ಲಿ ಕೆಲವೊಂದು ಸೂಕ್ಷ್ಮ ಒಂದು ಸಮಯವನ್ನು ಒಂದು ಸಂದರ್ಭಗಳನ್ನು ನೋಡೋದಾದರೆ, ಕೆಲವೊಂದು ಪ್ರಕರಣಗಳಲ್ಲಿ ಆರೋಪಿಯನ್ನು ಬಿಟ್ಟರೆ ಅಂದರೆ ಚಾರ್ಜ್ ಶೀಟ್ ಆದಮೇಲೂ ಕೂಡ ಆರೋಪಿಗಳನ್ನು ಬಿಟ್ಟಂಥ ಸಂದರ್ಭದಲ್ಲಿ ಅವರು ಹೋಗಿ ವಿಟ್ನೆಸ್ಗಳಿಗೆ ಥ್ರೆಟನ್ನು ಮಾಡ್ತಾರೆ. ಅವರು ಪವರ್ಫುಲ್ ವ್ಯಕ್ತಿ ಆಗಿದ್ದಾರೆ, ಅವರು ರಾಜಕೀಯವಾಗೋ ಇನ್ನೊಂದು ರೀತಿಯಲ್ಲೋ ಅವರು ಪ್ರಬಲ ವ್ಯಕ್ತಿ ಆಗಿರ್ತಾರೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಅಂಥ ಒಂದು ಸಾಧ್ಯತೆ ಇದ್ದಂಥ ಸಂದರ್ಭದಲ್ಲಿ ಬೇಲನ್ನು ಕೊಡೋದಕ್ಕೆ ರಿಜೆಕ್ಟನ್ನು ಮಾಡ್ಬೋದಾಗಿರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಸಾಮಾನ್ಯವಾದ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ಬೇಲನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಈ ಒಂದು ಅಂಶವನ್ನು ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪಾದಂಥ ಶ್ರೀಮತಿ ಶಾಲಿನಿ ಭಟ್ಟಾಜೆ ವರ್ಸಸ್ UP ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಈ ಒಂದು ಪ್ರಕರಣದ ಜಡ್ಜ್ಮೆಂಟನ್ನು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಹಲವಾರು ಕೆಲವು ಪ್ರಕರಣಗಳನ್ನು ಕೂಡ ಇಲ್ಲಿ ಸೈಟೇಷನ್ಸನ್ನು ಕೂಡ ಈ ಒಂದು ಜಡ್ಜ್ಮೆಂಟಲ್ಲಿ ಕೋಟ್ ಮಾಡಲಾಗಿದೆ. ಈ ಒಂದು ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟ್ನ ಜಡ್ಜಸ್ ಆದಂಥ ಅಸಾವುದ್ದೀನ್ ಅಮಾನುಲ್ಲಾ ಮತ್ತು ಕೆ ವಿನೋದ್ ಚಂದ್ರನ್ ಈ ಒಂದು ಸಿಟ್ಟಿಂಗ್ ಜಡ್ಜಸ್ ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಈ ಒಂದು ತೀರ್ಪು ಒಂದು ಪ್ರಮುಖವಾದಂಥ ತೀರ್ಪು ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿದಂಥ ಪ್ರಕರಣದಲ್ಲಿ ಬೇಲನ್ನು ಸಿಗದೆ ಅಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರಕರಣದಲ್ಲಿ ಬೇಲನ್ನು ಕೊಡಬೇಕಾಗತ್ತೆ. ಅವರ ಅಗತ್ಯತೆ ಮುಂದೆ ಇಲ್ಲ, ಯಾವುದೇ ಒಂದು ವಿಚಾರಣೆಗಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ, ಅಥವಾ ಅವರಿಂದ ವಿಟ್ನೆಸ್ಗಳನ್ನು ಥ್ರೆಟನ್ ಮಾಡೋದಕ್ಕಾಗಲಿ ಅಥವಾ ಒಂದು ಎವಿಡೆನ್ಸು ಡಾಕ್ಯುಮೆಂಟನ್ನು ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋದು ಯಾವುದೇ ಒಂದು ಸಾಧ್ಯತೆ ಇಲ್ಲ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಬೇಲನ್ನು ಕೊಡ್ಬೋದು. ಸೊ ಹಾಗಾಗಿ ಇಲ್ಲೂ ಕೂಡ ಬೇಲನ್ನು ಕೊಡಬೇಕಾದ್ರೆ ಸಮ್ ಕಂಡೀಷನ್ಸನ್ನು ಹಾಕಿರ್ತಾರೆ. ಬೇಲು ಮಂಜೂರಾದ 1 ತಿಂಗಳು ಒಳಗಡೆ
ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಸೊ ಮತ್ತು ಯಾವುದೇ ಒಂದು ಕಂಡೀಷನ್ ಅಂದರೆ ಸ್ಯಾಟಿಸ್ಫೈ ಆದಂಥ ಎನಿ ಕಂಡೀಷನ್ಸ್ನ ಬೇಸ್ ಮೇಲೆ ಲೋಯರ್ ಕೋರ್ಟು ಅವರಿಗೆ ಬೇಲನ್ನು ಮಂಜೂರು ಮಾಡಬೇಕು ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಮಹತ್ವದ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದನ್ನು ಇಲ್ಲಿ ನಾವು ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ.